ಸೊಕ್ಕೆ ಗ್ರಾಮಸ್ಥರಿಗೆ ನಮಸ್ತೆ. ಈಗ ಏನಿದೆ ಇದು ಸೋಲಾರ್ ಲೈಟಿಂದು 1 ಲಕ್ಷದ ಅಮೌಂಟ್ ಏನಿತ್ತು, 4.5 ಲಕ್ಷ ಸೋಲಾರ್ ಇದ್ದಿದ್ದು, ಅದರಲ್ಲಿ 30,000 ರೂಪಾಯಿಂದು ಒಂದೊಂದಂತೆ ಏನು 7-8 ಪಕ್ಕದೂರವರು 3.5 ಲಕ್ಷಕ್ಕೆ ಅವ್ರು ಮಾಡಿದರು. ಬಟ್ ನಾವು ತುಂಬ ದೊಡ್ಡ ಗ್ರಾಮ ಆಗಿರೋದ್ರಿಂದ ನಮ್ಮಲ್ಲಿ ಎಲ್ಲ ಕಡೆ ಲೈಟ್ ಇರೋದ್ರಿಂದ ಸಬ್ಸ್ಟಿಟ್ಯೂಟ್ ಆಗಿ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತೇಳಿ 2,000 ರೂಪಾಯಿಂದು ಮಾಡಿದ್ದು. ಈಗ ನೋಡಿ ಆ ಲೈಟನ್ನು ಕೆಳಗೆ ಇಳಿಸ್ತಾ ಇದ್ದಾರೆ. ಆ ಲೈಟ್ ಈ ಲೈಟ್ ಮೇಲೆ ಬಿದ್ದರೆ ಇದು ಆನ್ ಆಗಲ್ಲ. ಸೆನ್ಸರ್ ಇದೆ, ರಿಮೋಟ್ ಕಂಟ್ರೋಲ್ ಇದೆ. ಈಗ ಇನ್ನೊಂದು ವಿಷಯ, ಗ್ರಾಮ ಪಂಚಾಯತಿದು ಅವಧಿ ನಮ್ಮದು ಜನವರಿ 31ಕ್ಕೆ ಮುಗಿದಿದೆ. ಏನಂದರೆ ಇದೊಂದಿಷ್ಟು ಕೆಲಸ ಬ್ಯಾಲೆನ್ಸ್ ಇತ್ತು, ಆ ಕೆಲಸನೂ ಕೂಡ ಮುಗಿಸ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರಿಗೆ ಒಂದು ವಿಷಯ, ತಾವುಗಳು ಎಲ್ಲಿವರೆಗೂ ಜವಾಬ್ದಾರಿ ತಗೊಳ್ಳಲ್ಲ ಅಲ್ಲಿವರೆಗೂ ಕೂಡ ಯಾರು ಬಂದರೂ ನಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಜವಾಬ್ದಾರಿ ತಗೊಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಚುನಾವಣೆಗಳಲ್ಲಿ ಭಾಗವಹಿಸಿ ನಾವು ಕೂಡ ಇಷ್ಟಿಷ್ಟು ಆಗಿತ್ತು, ಇಷ್ಟಿಷ್ಟು ಅನುದಾನ ಆಗಿತ್ತು ಅಂತ ಲೆಕ್ಕ ಕೊಟ್ಟಿದ್ದೀವಿ. ಇಲ್ಲಿ ರಾಜಕೀಯ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅದ್ಯಾವುದು ನಮ್ಮ ಇಂಟೆನ್ಷನ್ನು ಇಲ್ಲ. ಕೆಲಸ ಆಗಿದೆ, ಎಷ್ಟು ಅಮೌಂಟಿನ ಕೆಲಸ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಆಲ್ರೆಡಿ ನಾನು 2 VT ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅದನ್ನು ಕೂಡ ತಲುಪಿಸಿದ್ದೀನಿ, ಪ್ರತಿಯೊಂದನ್ನು ಲೆಕ್ಕ ಕೊಟ್ಟಿದ್ದೀನಿ. ಈಗ ಈ ಒಂದಿಷ್ಟು ಕೆಲಸ ಬ್ಯಾಲೆನ್ಸ್ ಉಳಿದಿತ್ತು. ಮುಂದಿನ ದಿನಗಳಲ್ಲಿ ಸಾಕಷ್ಟು ದುಡ್ಡಿದೆ ಗ್ರಾಮ ಪಂಚಾಯತಿಯಲ್ಲಿ, ಅಥವಾ ಸರ್ಕಾರ ಅಥವಾ ಏನು ನಡೀತಾ ಇದೆ ಟ್ಯಾಕ್ಸು, ಇದೆಲ್ಲವೂ ಕೂಡ ತುಂಬ ದುಡ್ಡಿದೆ. ನೀವೆಲ್ಲ ಜವಾಬ್ದಾರಿ ತಗೊಂಡ್ರೆ, ಒಂದು ನೀರನ್ನು ವೇಸ್ಟ್ ಆಗ್ತಾಯಿದೆ ಆಫ್ ಮಾಡಬೇಕು ಅನ್ನೋದು ಜವಾಬ್ದಾರಿ, ಒಂದು ಲೈಟ್ ಆಫ್ ಮಾಡಬೇಕು ಅನ್ನೋದು ಜವಾಬ್ದಾರಿ, ಅಥವಾ ಇನ್ನೇನೋ ಮಿಸ್ಯೂಸ್ ಆಗ್ತಾಯಿದೆ ಅಂದರೂ ಜವಾಬ್ದಾರಿ, ಒಂದು ರೋಡ್ ಆಗ್ಬೇಕಾದ್ರೂ ಅದನ್ನು ಕೇಳಬೇಕಾದ ಜವಾಬ್ದಾರಿ. ಎಲ್ಲ ಜವಾಬ್ದಾರಿಗಳನ್ನು ತಾಳಿ ನಿಮ್ಮ ಕರ್ತವ್ಯಗಳು, ನೀವು ಕಟ್ಟೋ ಟ್ಯಾಕ್ಸ್ ಪ್ರತಿದಿನ ಪ್ರತಿಯೊಬ್ಬರು ಏನಿಲ್ಲ ಅಂದ್ರೆ ಮನೇಲಿ 50 ರೂಪಾಯಿ ಟ್ಯಾಕ್ಸ್ ಕಟ್ತೀರಾ, ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿರೋ 50 ರೂಪಾಯಿ ಕಟ್ತೀರಾ. ಇದರಿಂದ ಇದೆಲ್ಲ ಬರೋ ಅಂಥದ್ದು. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಸಾಕಷ್ಟು ಜನ ಬನ್ನಿ, ಭಾಗವಹಿಸಿ, ಸಂಬಳಕ್ಕೆ ಕೆಲಸ ಮಾಡಿ. ದಯವಿಟ್ಟು ಸಂಬಳ ಕಮ್ಮಿ ಇರ್ಬೋದು 2,000 ರೂಪಾಯಿ, ಮುಂದಿನ ದಿನಗಳಲ್ಲಿ ಅದನ್ನು 15,000 ಪಗಾರ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್ಕಾರದ ಲೆವೆಲಿಗೆ ಕೇಳ್ಬೋದು. ಬನ್ನಿ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿ, ಲಂಚ ಇಲ್ಲದೆ ಯಾವುದೇ 1 ರೂಪಾಯಿ ತಿಂದೆ ಕೆಲಸ ಮಾಡಿ. ನನಗೆ ಖುಷಿ ಇದೆ. ಆಮೇಲೆ ನಮ್ಮ ಸ್ನೇಹಿತರು ಪುನೀತ ಇರ್ಬೋದು, ಈಗ ಮಲೇಶ ಇರ್ಬೋದು, ಆಮೇಲೆ ಶರತ್ತ ಇರ್ಬೋದು, ಸುಮಾರು ಜನ, ರಂಗಣ್ಣ, ಇವರೆಲ್ಲರೂ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿದು. ಅವ್ರಿಗಿನ್ನೂ ಪಾಪ ಬಿಲ್ ಆಗಿಲ್ಲ, ಕೆಲಸ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳಬೇಕು. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸ್ಟಾಫ್ಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅಟೆಂಡ್ರು, ಕಂಪ್ಯೂಟ್ರ್ ವರ್ಕರು, ಅಥವಾ ನೀರ್ಗಂಟಿಗಳು, ಅಥವಾ PDO, ಸೆಕ್ರೆಟರಿಗಳು, ತುಂಬ ಜನ, ಎಲ್ಲ ಅಧಿಕಾರಿಗಳಿಗೂ ಕೂಡ ಈ ಮೂಲಕ ಕೃತಜ್ಞತೆ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ಸಾಕಷ್ಟು ಜನ ಭಾಗವಹಿಸಿ, ನಿಮ್ಮ ಊರು, ನಿಮ್ಮ ಗ್ರಾಮ, ನಿಮ್ಮ ದುಡ್ಡು, ನೀವುಗಳದನ್ನು ಮಾನಿಟ್ರಿಂಗ್ ಮಾಡ್ಕೊಳ್ಳಿ. ಏನಾದರೂ ನಾನೊಂದಿಷ್ಟು ತಪ್ಪು ಏನಾದರೂ ನನ್ನಿಂದ ಆಗಿದೆ ಅನ್ನೋದಾದರೆ ಆ ತಪ್ಪು ಕೂಡ ನಾನೇನು ತಪ್ಪು ಮಾಡಿಲ್ಲ, ನನ್ನ ಪ್ರಕಾರ ನಾನು ತಪ್ಪು ಮಾಡಿಲ್ಲ, ನಾನು ಸಂಬಳ ಕೆಲಸ ಮಾಡಿದ್ದೀನಿ ಅಷ್ಟೇ. ತಮಗೇನಾದ್ರು ನೋವಾಗಿದ್ದರೆ ಯಾವ್ದಾದ್ರು ವಿಷಯಗಳಲ್ಲಿ ಕ್ಷಮಿಸಿ. ನನ್ನ ಇಂಟೆನ್ಷನ್ ಇಷ್ಟೇ, ಪಾರದರ್ಶಕದ ಆಡಳಿತ ಕೊಡಬೇಕು. ನಿಮಗೆ ನಿಮ್ಮ ದುಡ್ಡಿನ ವ್ಯಾಲ್ಯೂ ಗೊತ್ತಾದರೆ ನೀವು ಯಾವತ್ತಾರೋ ಅಥವಾ ಯಾರು ಬಂದರೂ ಪ್ರಶ್ನೆ ಮಾಡ್ತೀರಾ. ನಾನು ಅಂತಲೇ ಅಲ್ಲ, ಇಲ್ಲಿ ನಾನಿರೋದು ಕೂಡ ಶಾಶ್ವತವಾಗಿ ಆಗಬಾರ್ದು. ಯಾರೇ ಬರಲಿ, ಅದು ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಕೊಡಬೇಕು ಅನ್ನೋ ಕಾಲಘಟ್ಟಕ್ಕೆ ನಾನು ಈ ಒಂದು ಚುನಾವಣೆಗಳಲ್ಲಿ ಭಾಗವಹಿಸಿದ್ದಷ್ಟೇ. ನಾನು ಈಗ 6 ತಿಂಗಳ ಅವಧಿಯಲ್ಲಿ ಏನು ಕೆಲಸ ಆಗಬೇಕು, ಏನು ವಿಷಯಗಳು ಬಂದಿತ್ತು ಅದು ನಿಮಗೆ ತಲುಪಿಸಿದ್ದೀನಿ. 5 ವರ್ಷದಲ್ಲಿ ಇನ್ನೇನೆಲ್ಲ ಆಗ್ಬೋದು, ಪ್ರತಿ 5 ವರ್ಷಕ್ಕೆ ಇನ್ನೇನೇನೆಲ್ಲ ಆಗ್ಬೋದು. ಟೋಟಲ್ಲು ಇದೇ ಥರ ಆದರೆ ನಮ್ಮ ಗ್ರಾಮಗಳು ಎಷ್ಟು ಅಭಿವೃದ್ಧಿ ಆಗ್ತವೆ, ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಸಣ್ಣ ಸಣ್ಣ ಜವಾಬ್ದಾರಿ ಎಲ್ಲರೂ ತಗೊಳ್ರಿ. ಮತ್ತು ಯಾರೋ ಬಂದು ಉದ್ಧಾರ ಮಾಡ್ತಾರೆ ಅಂದರೆ ಖಂಡಿತ ಆಗಲ್ಲ. ನನ್ನ ಅವಶ್ಯಕತೆಗಳು ಇನ್ನು ನಿಮಗಿಲ್ಲ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಇನ್ನು ಯಾರು ಬರ್ತಾರೋ ಅವರೆಲ್ಲರ ಹತ್ರ ಕೆಲಸ ಮಾಡಿಸ್ಕೊಳ್ಳೋ ಅಂಥ ಶಕ್ತಿ ನಿಮಗಾಗಬೇಕು. ನೀವು ಪ್ರಜಾಪ್ರಭುಗಳಾಗಬೇಕು ಅನ್ನೋದು ನನ್ನ ಆಸೆ. ನೀವು ಮತ್ತೆ ಯಾರನ್ನೋ ನಂಬ್ಕೊಂಡು ನೀವು ಮತ್ತೆ ಯಾರೋ ಒಬ್ಬನ್ನ ರಾಜನ್ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಪ್ರಜಾಪ್ರಭುಗಳಾಗ್ತೀರಾ, ಕೆಲಸ ಮಾಡಿಸ್ಕೊತೀರಾ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಇದೊಂದಿಷ್ಟು ಕೆಲಸ ಬ್ಯಾಲೆನ್ಸ್ ಇತ್ತು, ಆ ಕೆಲಸ ಆಗಿದೆ. ಪುನೀತ್ ಅವರಿಗೆ ಮತ್ತು ಈ ಮಲೇಶ್ ಅವರಿಗೆ ಕೆಲಸ ಮಾಡಿಕೊಡ್ತಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಇನ್ಯಾರ್ಯಾರೇ ಆಗಿರ್ಬೋದು, ಒಂದೊಂದ್ಸತಿ ಇನ್ನೂ ಕೆಲವರು ಫೋನ್ ಮಾಡ್ತಿದ್ದಾರೆ, ನೀರು ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ. ದಯವಿಟ್ಟು ನನ್ನ ಅವಧಿ ಈಗ 1 ತಿಂಗಳ ಮೇಲೆ ನಾನು ಏನು ಕೆಲಸ ಮಾಡಬೇಕಾಯ್ತು, ಅವರಿಗೆ ಇನ್ನೂ ಬಿಲ್ ಮಾಡೋದು ಅದು ಇದು ವಿಷಯಗಳು, ಅದು ಆ ವಿಷಯವಾಗಿ, ಆಮೇಲೆ ಈ ಸೋಲಾರ್ ವಿಷಯವಾಗಿ ಓಡಾಟ ಮಾಡಿದ್ದೀನಿ. ಇನ್ನು ಮುಂದೆ ನಾನು ಈ ವಿಷಯಗಳಲ್ಲಿ ಆಗೋದಿಲ್ಲ, ಕಾನೂನಾತ್ಮಕವಾಗೂ ನಾನು ಆಗಲ್ಲ. ನಾನೊಬ್ಬ ಪ್ರಜೆಯಾಗಿ ನಾನು ಸೊಕ್ಕೆ ಗ್ರಾಮದಲ್ಲಿ ಏನು ಬೇಕೋ ಅದನ್ನು ನಾನು ಪ್ರಶ್ನೆ ಮಾಡಬಲ್ಲೆ. ಓಕೆ, ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು ಹೇಳೋದಂಥದ್ದೇನಿಲ್ಲ, ಎಲ್ಲರೂ ಕೂಡ ವಿಚಾರವಂತರಾಗ್ರಿ. ಏನಂತೀರಪ್ಪ, ವಿಚಾರವಂತರಾಗಣ? ಈಗ ಪುನೀತ್ ಅವರು ಹೆಚ್ಚು ಕಡಿಮೆ ಬಲ್ಪ್ ಹಾಕಿದ್ಮೇಲೆ, ಈ ಕ್ಯಾಪ್ ಹಾಕಿದ್ಮೇಲೆ ಬಲ್ಪ್ ಎಲ್ಲರೂ ಜಾಸ್ತಿ ಹೋಗ್ತಾ ಇದೆಯಾ? ನೋಡಿ ಎಷ್ಟು ದುಡ್ಡು ಉಳಿತು ನೋಡಿ. ಅಷ್ಟು ದುಡ್ಡು ಉಳಿತು ಅಂದರೆ, ಒಂದು ಬಲ್ಪಿಗೆ 350 ರೂಪಾಯಿ ಉಳಿತು ಅಂದರೆ ಎಷ್ಟು ಉಳಿತು. ಇದಕ್ಕೆಲ್ಲದಕ್ಕೂ ಕೂಡ ಕಂಟ್ರೋಲಿಂಗ್ ವೈರ್ ಇಲ್ಲ. ಅದಕ್ಕೆ 2 ಲಕ್ಷ ರೂಪಾಯಿ ಮುಂದಿನ ಸಾರಿ ದುಡ್ಡು ಇಟ್ಟಿದ್ದೀವಿ. ಆ 2 ಲಕ್ಷ ರೂಪಾಯಿ 15 ಫೈನಾನ್ಸಲ್ಲಿ ಇನ್ನೂ ದುಡ್ಡು ಬಂದಿಲ್ಲ. ಅದು ಬಂತು ಅಂದರೆ ಒಂದೇ ತಕ್ಕ ಸ್ವಿಚ್ ಕಂಟ್ರೋಲ್ ಸಿಗುತ್ತೆ. ಮತ್ತು
ಅಂಬೇಡ್ಕರ್ ಸಮುದಾಯ ಭವನದಲ್ಲಿ 1.5 ಲಕ್ಷ ಏನು ಸಮುದಾಯ ಭವನ ಅಂಬೇಡ್ಕರ್ ಸಮುದಾಯ ಭವನ ಶೀಟ್ ಹಾಕೋದಿದೆ, ಆ ದುಡ್ಡು ಬಂದಿಲ್ಲ. ಈ 15 ಫೈನಾನ್ಸ್ ಅಮೌಂಟ್ ಬಂದಾಗ ಅದರಲ್ಲಿ ಎಷ್ಟು ಲಕ್ಷ ಗಟ್ಟಲೆ ದುಡ್ಡು ಬರುತ್ತೆ, ವರ್ಗ ಒಂದರಲ್ಲಿ ನೀವು ಟ್ಯಾಕ್ಸ್ ಕಟ್ಟೋದು ಎಷ್ಟು ಬರುತ್ತೆ, ಇದೆಲ್ಲದರೂ ಕೂಡ ಮಾಹಿತಿಗಳನ್ನು ತಗೊಳ್ಳಿ. ಪ್ರತಿದಿನ ಏನು ಬೇಕಾಗಿಲ್ಲ, ವಾರ್ಡ್ ಸಭೆ ನಡೆದಾಗ, ಗ್ರಾಮ ಸಭೆ ನಡೆದಾಗ ನೀವು ಹಾಜರಿರ್ರಿ. ಇಷ್ಟು ಹಾಜರಿದ್ಬಿಟ್ರೆ ಅದ್ಭುತವಾಗುತ್ತೆ, ದೇಶ ಉದ್ಧಾರ ಆಗುತ್ತೆ ಅನ್ನೋದಲ್ಲ, ಹಳ್ಳಿಗಳು ಉದ್ಧಾರ ಆಗ್ತಾನೆ ದೇಶ ಉದ್ಧಾರ ಆಗೋದು, ರಾಜ್ಯ ಉದ್ಧಾರ ಆಗೋದು. ಇದಿಷ್ಟೇ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬೇಕಾದಷ್ಟು ಅನುದಾನಗಳಿದ್ದಾವೆ, ಬೇಕಾದಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಅದೆಲ್ಲದೂ ಕೂಡ ನಿಮಗೆ ಸಿಗಂಗಾಗಬೇಕು, ನನಗೂ ಸಿಗಂಗಾಗಬೇಕು. ಆ ಉದ್ದೇಶಕ್ಕೋಸ್ಕರ ಈ 6 ತಿಂಗಳಲ್ಲಿ ನಾನು ಭಾಗವಹಿಸಿದ್ದು. ನನ್ನ ಅವಧಿಯಲ್ಲಿ ನಾನು ಈ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ, ತಿಳಿಸಿದ್ದೀನಿ. ನನ್ನ ಜವಾಬ್ದಾರಿನ ನಾನು ಒಬ್ಬ ಪ್ರಜೆಯಾಗಿ ಕೆಲಸ ಮಾಡಿದ್ದೀನಿ, ಕಾರ್ಮಿಕನಾಗಿ ಕೆಲಸ ಮಾಡಿದ್ದೀನಿ. ಇದನ್ನೆಲ್ಲ ಹೇಳ್ಕೊಟ್ಟಂಥ ಪ್ರಜಾಕೀಯ ವಿಚಾರಗಳಿಗೂ ಕೂಡ ಮತ್ತೊಮ್ಮೆ ನಾನು ದೊಡ್ಡ ಸಲಾಮ್ ಮಾಡ್ತೀನಿ. ಪ್ರಜಾಕೀಯ ವಿಚಾರ ಹೇಳ್ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನೊಳಗೆ ನಿಜವಾಗಿಯೂ ಕೂಡ ಆ ಪ್ರಜಾಕೀಯ ವಿಚಾರ ಬಂದಾಗ ಈ ರಾಜಕೀಯ ಸತ್ತೋಗಿದ್ದು. ರಾಜಕೀಯ ಬೇಕಾಗಿಲ್ಲ, ಇನ್ನು ಮುಂದೆ ಏನಿದ್ರು ಪ್ರಜಾಕೀಯ ಮಾಡೋಣ. ಪ್ರಜಾಕೀಯ. ಓಕೆ, ಜೈ ಪ್ರಜಾಕೀಯ. ಓಕೆ, ಥ್ಯಾಂಕ್ ಯು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ